ಕೇತಗಾನಹಳ್ಳಿ ಜಮೀನು ಸರ್ವೆ ವಿಚಾರವಾಗಿ ಇಷ್ಟು ದಿನ ಕೂಲ್ ಆಗಿ ಪ್ರತಿಕ್ರಿಯಿಸ್ತಾ ಇದ್ದ ಕುಮಾರಸ್ವಾಮಿ ಅವರು ನಿನ್ನೆ ಏಕಾಏಕಿ ಕೆರಳಿದ್ದರು. ಮಾಜಿ ಸಿಎಂ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಧ್ಯಮಗಳ ಮುಂದೆ ಬಂದಿದ್ರು. ಹೀಗೆ ಬಂದವರೇ ನನ್ನ ವಾರ್ ಶುರು ಅಂತ ಯುದ್ಧ ಸಾರಿದ್ದಾರೆ. ಇದು ಎಚ್ಡಿಕೆ ಡಿಕೆ ನಡುವಿನ ಕಾಳಗ ಮತ್ತೊಂದು ಹಂತಕ್ಕೆ ಹೋಗುವ ಮುನ್ಸೂಚನೆ ಕೊಡ್ತಾ ಇದೆ. ಟನ್ ಗಟ್ಲೆ ದಾಖಲೆ ಇದೆ. ಇನ್ಮೇಲೆ ನನ್ನ ವಾರ್ ಶುರು. ನನ್ನ ಹತ್ರ ಟನ್ ಗಟ್ಲೆ ಇದೆ ಮೆಟೀರಿಯಲ್ಗಳು. ಕೇತಗಾನಹಳ್ಳಿ ಜಮೀನು ವಿಚಾರಕ್ಕೆ ಎಚ್ಡಿಕೆ ಸಮರ ಕಹಳೆ. ಡಿಸಿಎಂ ಡಿಕೆಶಿ ವಿರುದ್ಧ ನೇರ ಯುದ್ಧ ಸಾರಿದ್ರ ಎಚ್ಡಿಕೆ. ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಇವರಿಗೆಲ್ಲ ಎದುರುವಂತ ಮಗ ಮಾತಿಗೆ ಮಾತು, ಏಟಿಗೆ ಎದುರೇಟು. ಬಿಡದಿಯ ಕೇತಗಾನಹಳ್ಳಿ ಜಮೀನು ಸರ್ವೆ ವಿಚಾರ ಈಗ ಕುಮಾರಸ್ವಾಮಿಯನ್ನ ಕೆರಳಿಸಿದೆ. ನನ್ನನ್ನ ಅಪರಾಧಿ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ ಅಂತ ಕೆಂಡಾಮಂಡಲವಾಗಿರೋ ಕುಮಾರಸ್ವಾಮಿ ಇವತ್ತಿನಿಂದ ನನ್ನ ವಾರ್ ಶುರು ಅಂತ ನಿನ್ನೆ ಸಮರ ಶಂಖ ಮೊಳಗಿಸಿದ್ದಾರೆ. ಬಹುಶಃ 3-4 ತಿಂಗಳಿಂದ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಿರಲಿಲ್ಲ. ಇನ್ನೂ ಸ್ವಲ್ಪ ದಿನ ಬರೋದು ಬೇಡ ಅಂತಲೇ ಇದ್ದೆ. ಆದರೂ ಮನಸ್ಸು ತಡಿತಾ ಇಲ್ಲ. ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಘೋಷಣೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಕುಮಾರಸ್ವಾಮಿ ಇಂಥ ಶಪಥ ಮಾಡಲು ಕಾರಣ ಬಿಡದಿಯ ತೋಟದ ಒತ್ತುವರಿ ಪ್ರಕರಣ. ನಾನು ಅತಿಕ್ರಮಣ ಮಾಡಿಲ್ಲ, ಆದ್ರೂ ಈ ಸರ್ಕಾರ ದಬ್ಬಾಳಿಕೆ ಮಾಡ್ತಿದೆ ಅಂತ ಆರೋಪಿಸಿದ್ರು. ಅಷ್ಟೇ ಅಲ್ಲ, ನನ್ನ ಹತ್ರ ಟನ್ ಗಟ್ಲೆ ಮೆಟೀರಿಯಲ್ ಇದೆ, ಕೆಣಕಬೇಡಿ ಅಂತ ಗುಡುಗಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಏನ್ ಬೇಕಾದ್ರೂ ಬಿಡ್ಲಿ, ಇಂಥವ್ರಿಗೆ ಹೆದರೋ ಮಗ ನಾನಲ್ಲ ಅಂದ್ರು. ನಾನು ಯಾವುದೇ ರೀತಿಯ ಜಮೀನನ್ನ ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಹತ್ರ ಟನ್ ಗಟ್ಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ, ಈ ಸರ್ಕಾರಕ್ಕೆ ಹೇಳ್ತೀನಿ. ಕುಮಾರಸ್ವಾಮಿ ನಾನು ಹೇಳ್ತೀನಿ, ಟನ್ನಲ್ಲ, ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟವ್ರೆ, ಎಲ್ಲ ಬಯಲು ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಬೆಂಗಳೂರಿನ ಕಸದ ಸಮಸ್ಯೆ ಬಗ್ಗೆ ಮಾರ್ಚ್ 14ರಂದು ಪರಿಷತ್ನಲ್ಲಿ ಡಿಕೆ ಮಾತನಾಡಿದ್ರು. ಇನ್ನು ಟೆಂಡರೇ ಕರೆದಿಲ್ಲ, ಆಗ್ಲೇ ಮಹಾನ್ ನಾಯಕರೊಬ್ರು 15,000 ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಅಂದಿದ್ರು. ಅಂದು ಡಿಕೆ ಹೇಳಿದ ಮಾತಿಗೆ ನಿನ್ನೆ ಮಾತನಾಡಿರೋ ಎಚ್ಡಿಕೆ, ಡಿಕೆ ಹೇಳಿದ ಮಹಾನ್ ನಾಯಕ ನಾನೇ ಅಂದಿದ್ದಾರೆ. 15,000 ಕೋಟಿ ಡಿಕೆ ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ರು. ಇನ್ನ ಟೆಂಡರೇ ಕರೆದಿಲ್ಲ, 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ, ಇರ್ಲಿ, ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ಮಾಡ್ತೀವಿ. ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ನಮ್ಮ ಡೆಪ್ಟಿ ಸಿಎಂ. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನ್ ನಾಯಕ ನಾನೇ ಆಪಾದನೆ ಮಾಡಿದ್ದು. ಕುಮಾರಸ್ವಾಮಿ ವಾರ್ ಶುರು ಅನ್ನೋ ಮಾತಿಗೆ ನಯವಾಗಿ ತಿವಿದ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಮಾಡ್ತಾನೆ ಇದ್ದಾರೆ, ಈಗಲೂ ಮಾಡ್ಲಿ ಬಿಡಿ ಪಾಪ ಅಂದಿದ್ದಾರೆ. ವಾರ್ ಶುರು ಮಾಡ್ತಾರಂತೆ ಸರ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು. ಸರ್ ಏನೇನು ಇದೆ, ನಾನು ಇನ್ಮೇಲಿಂದ ವಾರ್ ಶುರು ಮಾಡ್ತೀನಿ ಅಂತ ಸರ್ ಮಾಡ್ತಲೇ ಇದ್ದಾರೆ. ಡಿಕೆ ವಿರುದ್ಧ ಸಮರ ಸಾರಿರೋ ಕುಮಾರಸ್ವಾಮಿ ವಾರ್ ಶುರು ಅಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ವಾಗ್ಯುದ್ಧ, ದಾಖಲೆಗಳ ಸಮರ ಎಲ್ಲಿಗೆ ತಲುಪುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಸುನೀಲ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.